गौतम बुद्ध की बीदर शहर से एक बड़ी खबर सामने आ रही है। बीदर शहर के कुंभारवाड़ा में डॉक्टर बी.आर. अंबेडकर सामुदायिक भवन के निर्माण के लिए जमीन मंजूर करने की मांग को लेकर शुक्रवार को शुद्धोधन महामाया सामाजिक एवं सांस्कृतिक संघ की ओर से धरना दिया गया। धरने में कुंभारवाड़ा एससी होलिया समुदाय के लोगों के साथ साथ विभिन्न दलित, कन्नड़, मजदूर, महिला और धार्मिक संगठनों के पदाधिकारी भी शामिल हुए। प्रदर्शनकारियों का कहना है कि कुंभारवाड़ा में बड़ी संख्या में अनुसूचित जाति के परिवार खेती, मजदूरी और निर्माण कार्य करके अपना जीवन यापन करते हैं। शादी, बैठक, सामाजिक और सांस्कृतिक कार्यक्रमों के लिए उचित स्थान नहीं होने के कारण गरीब परिवारों को काफ़ी परेशानी होती है। प्रदर्शनकारियों ने मांग की कि कुंभारवाड़ा के सर्वे नंबर 51/1 में मौजूद 75 और 80 फीट की जमीन को डॉक्टर बी.आर. अंबेडकर सामुदायिक भवन के निर्माण के लिए मंजूर किया जाए और इसे डिमांड रजिस्टर में दर्ज किया जाए। उनके मुताबिक इस जमीन की मांग को लेकर 18 मई से लगातार आंदोलन किया जा रहा है। पिछले 25 वर्षों से इसी स्थान पर अंबेडकर जयंती, रमाबाई अंबेडकर जयंती, बुद्ध पूर्णिमा और विजयदशमी समेत विभिन्न कार्यक्रम आयोजित किए जाते रहे हैं। प्रदर्शनकारियों ने बताया कि इस संबंध में जिलाधिकारी, महानगर पालिका आयुक्त, सहायक आयुक्त और तहसीलदार समेत संबंधित अधिकारियों को कई बार ज्ञापन सौंपा जा चुका है। उन्होंने मांग की कि उच्च अधिकारियों के निर्देश के अनुसार जमीन जल्द से जल्द मंजूर की जाए। सिर्फ जमीन ही नहीं बल्कि सामुदायिक भवन के निर्माण के लिए सरकार से 1 करोड़ रुपए का अनुदान मंजूर करने की मांग भी की गई। इस मौके पर संघ की महासचिव प्रभवती कांबले, वरिष्ठ दलित नेता सुभाष वर्मा, कोषाध्यक्ष सिद्धप्पा कांबले, अध्यक्ष शिवलिंगप्पा कडेमनी समेत कई लोग मौजूद रहे। बहुजन समाज पार्टी के जिला अध्यक्ष कपिल गोडबले, जयश्री और अधिवक्ता सुनील कुमार ने मीडिया से बात करते हुए अपनी मांगों को सामने रखा। ಕುಂಬಾರವಾಡ ಗ್ರಾಮದಲ್ಲಿ ನಮ್ಮ ತಾಯಂದ್ರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕಾಗಿ ಏನು ಬೇಡಿಕೆ ಇಟ್ಕೊಂಡು ಅವರು ಧರಣಾ ಪ್ರದರ್ಶನ ಮಾಡ್ತಾ ಇದ್ದಾರೆ। ಹೀಗಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬೌದ್ಧ ಅನುಯಾಯಿಗಳು ಎಲ್ಲರೂ ಸೇರ್ಕೊಂಡು ಇವತ್ತು ನೂರಾರು ಜನಸಂಖ್ಯೆಯಲ್ಲಿ ಏನಂತಂದ್ರೆ ಈ ಧರಣಾ ಪ್ರದರ್ಶನದಲ್ಲಿ ಭಾಗವಹಿಸಿ ಈ ಜಿಲ್ಲಾ ಆಡಳಿತಕ್ಕೆ ಇರೋದಂದ್ರೆ ನಾವು ಧಿಕ್ಕಾರ ಕೂಗುವಂತ ಸಮಯ ಬಂದಿದೆ। ಏಕೆಂತಂದ್ರೆ ಇವರು ಸುಮಾರು 25 ವರ್ಷಗಳಿಂದ ಈ ಭೂಮಿಯನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಏನದನ್ನ ಬೇಡಿಕೆ ಇಟ್ಕೊಂಡು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸಭೆಗಳನ್ನು ಇಲ್ಲೇ ಮಾಡ್ಕೊಂಡು ಮುಂದುವರಿತಾ ಇದ್ದಾರೆ। ಹೀಗಾಗಿ ಇವರು ಇಲ್ಲಿರುವ ತಾಯಂದ್ರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಉಸ್ತುವಾರಿಗೆ ಇಲ್ಲಿರುವ ಶಾಸಕರಿಗೆ ಏನದನ್ನ ಸುಮಾರು ಅರ್ಜಿಗಳನ್ನು ಕೊಟ್ಟಿರ್ತಾರೆ। ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಅರ್ಜಿ ಏನಂದ್ರೆ ಪರಿಗಣಿಸದೆ ಇಲ್ಲಿವರೆಗೆ ಸಮಯ ಕಾಲ ಹಾಳು ಮಾಡಿಕೊಂಡು ಇವರೆಲ್ಲರಿಗೆ ಏನದಂತಂದ್ರೆ ಹೀಗೆ ಹೋರಾಟ ಮಾಡ್ಕೊಂತು ನೀವು ಹಿಂಗೆ ಇರಿ ಅಂತ ಅಂದಂಗೆ ಮಾಡ್ತಾ ಇದ್ದಾರೆ। ಇದು ಮೇಲ್ನೋಟ ಕಾಣ್ತಾ ಇದೆ। ಹೀಗಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ರ ಇವತ್ತಿನ ಡೇಟಲ್ಲಿ ಈ ತಾಯಂದ್ರಿಗೆ ನ್ಯಾಯ ಕೊಡಬೇಕು। ಈ ಭೂಮಿ ಏನದಂತಂದ್ರೆ ಏನ್ ನಿವೇಶನ ಇದೆ ಇದು ಮಹಾನಗರ ಪಾಲಿಕೆ ಕಮಿಷನರ್ ಏನದಂತಂದ್ರೆ ಪರಿಗಣಕ್ಕೆ ತಗೊಂಡು ಇದನ್ನ ನಮೂದಿಸಬೇಕು। ಇಲ್ಲಾಂದ್ರೆ ಈ ತಾಯಂದ್ರಿಗೂ ಮತ್ತೆ ಇಲ್ಲಿರುವ ಭೀಮ್ ಸೈನಿಕರು ಎಲ್ಲರೂ ಸೇರ್ಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ। ನನ್ನ ಹೆಸರು ಕಪಿಲ್ ಗೋಡಬಲೆ, BSP ಜಿಲ್ಲಾಧ್ಯಕ್ಷ। ಜೈ ಭೀಮ್ ಎಲ್ಲರಿಗೂ। ನಮ್ ಬೇಡಿಕೆ ಏನದ ಅಂತಂದ್ರೆ ಸಮುದಾಯ ಭವನ ನಿರ್ಮಾಣಕ್ಕಾಗಿ ನಮಗೆ ಮಂಜೂರ್ ಮಾಡ್ಬೇಕಾಗಿ ಜಿಲ್ಲಾಧಿಕಾರಿ ಅವ್ರ ಹತ್ರ 4-5 ಸ್ವಲ್ಪ ಹೋಗಿ ಬಂದಿವಿ, ಮತ್ ಮಹಾನಗರ ಪಾಲಿಕೆ ಹತ್ರ ಹೋಗಿವಿ। ಯಾರು ನಮ್ಗ ಎಷ್ಟ ಎಲ್ಲಾ ಆಶ್ವಾಸನೆ ನೀಡ್ತಾ ಇದಾರೆ, ಆದ್ರೂ ಏನು ನಮ್ಗ್ ಮಂಜೂರಾತಿ ಮಾಡ್ತೀವಿ ಅಂತ ಯಾರು ಹೇಳತ್ತಿಲ್ಲ। ಒಣ ಮಾತಿನ ಮೂಲಕ ನಾ ಮಾಡ್ತೀವಿ ಹೋಗ್ರಿ ಅಂತ ಅಲ್ಲತ್ತಾರಿ ಅಷ್ಟೇ। ಇದಕ್ಕೆಲ್ಲವರೆಗೆ ನಾವ್ ಏನ್ ಮಾಡ್ತೇವೆ, ಹಿಂಗೆ ಧರಣಿ ಕೂಡ್ತೇವ್ರಿ। ಅವ್ರೆಲ್ಲ ಬಂದು ನಮ್ಗೆ ಆಶ್ವಾಸನೆ ಪೂರ ಮಾಡ್ತೀವಿ ಅಂತಂದ್ ಹೇಳಿ ರಿಜಿಸ್ಟರ್ ಮಾಡಿದ್ರೆ ನಮ್ಗೆ ಏನಾದ್ರ ನ್ಯಾಯ ಸಿಗ್ತದಂತಂದು ಕೇಳ್ಕೊತೀವಿ। ನಮ್ಮ ಹೆಸರು ಜಯಶ್ರೀ ಶಾಂತ। ಇದೇನಂದ್ರ 1 ತಿಂಗಳ ಹಿಂದೆ ಕೂಡ ಧರಣಿ ಮಾಡಿದೆವು ಕುಂಬಾರವಾಡದಾಗ। ಆದ್ರೂ ಕೂಡ ತಹಸೀಲ್ದಾರ್ ಆಗಲಿ ಯಾವುದೇ ಜಿಲ್ಲಾಧಿಕಾರಿಗಳಾಗಲಿ ಆಶ್ವಾಸನೆ ಕೊಟ್ಟು ಇನ್ನೂ ಇಲ್ಲಿವರೆಗೆ ಏನಂದ್ರೆ ನಮ್ಗೆ ಬಂದು ಮತ್ತೆ ಹಿಂದೆ ಸರಿ ಹೋದರೆ ಅವರು ಹರಿಕೆಯನ್ನು ಆಶ್ವಾಸನೆ ಕೊಡ್ತಾ ಇದ್ದಾರೆ। ಖಾಲಿ ಮತ್ತೆ ಹೋಗಿ ಕೇಳ್ತಾ ಇದ್ದಾರೆ ಏನಂದ್ರೆ ಯಾರಿಗೂ ನಮ್ಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ। ಅದ್ರ ಕಡೆಯಿಂದ ಮತ್ತೆ ಇವತ್ತೇನಂದ್ರೆ ಮತ್ತೆ ಪುನಃ ಇವತ್ತು ಧರಣಿ ಕೊಡ್ಬೇಕಂತ ಅನಿವಾರ್ಯ ಬಂದು ಅಂತೇಳಿ ನಾವು ಹೇಳ್ತಾ ಇದ್ದೇವೆ। ಸರ್ಕಾರಕ್ಕೆ ಏನಂದ್ರೆ ಏನೋ ಅಂತಲ್ಲ, ದೇವ್ರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲಂಗ ಎಲ್ಲ ಆದೇಶಗಳನ್ನು ಕೊಟ್ಟರು ಕೂಡ ನಮಗೆ ಗೊತ್ತೇನಂದ್ರೆ ನಗರ ಪಾಲಿಕೆ ಆಗಲಿ ಜಿಲ್ಲಾಧಿಕಾರಿಗಳನ್ನು ನಮ್ಗೆ ಏನಂದ್ರೆ ಕುಂಬಾರವಾಡಕ್ಕೆ
ಆಶ್ವಾಸನೆ ಕೊಟ್ಟ ಕಡೆ ಏನು ಬಿ ನಮಗೆ ಕೆಲಸ ಮಾಡಿವಿ ಅಂತೇಳಿ ಇವತ್ತು ಮತ್ತೆ ಪುನಃ ಧರಣಿ ಕೊಡುವಂತ ಅನಿವಾರ್ಯ ಬಂದಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಸುನೀಲ್ ಕುಮಾರ್, ಅಡ್ವೊಕೇಟ್.